ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನ ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡಿಸಿಕೊಂಡಂತ ಧ್ಯಾನಕ್ಕೆ ಆರಿಸಿಕೊಂಡಂತ ಒಂದು ವಾಕ್ಯ ಭಾಗ. ಅದು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಅಲ್ಲಿ ನಾವು ಈಗ ಓದ್ತೇವೆ, ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ನಾನು ವಿಶೇಷವಾಗಿ ಈ ಒಂದು ಪತ್ರಿಕೆಯನ್ನ ನನ್ನ ಸಭೆಯಲ್ಲಿ ಈ ಸತ್ಯವೇದ ಅಧ್ಯಯನದಲ್ಲಿ ಇದನ್ನ ತೆಗೆದುಕೊಳ್ತಾ ಇದ್ದೆ. ಕಾರಣ, ಈ ಪತ್ರಕರ್ತನು ಒಬ್ಬ ಯಹೂದ್ಯನಾಗಿ, ಮೊದಲನೇ ನೀವು ವಾಕ್ಯಗಳನ್ನ ನೀವು ಗಮನಿಸೋದಾದ್ರೆ, ಆತನು ಬರಿತಾ ಇರ್ತಕ್ಕಂಥ ಈ ಪತ್ರಿಕೆ 12 ಕುಲದ ಇಸ್ರಾಯೇಲರಿಗಾಗಿ ಆತನು ಬರೆಯುವಂತವನಾಗಿದ್ದಾನೆ. ಅವರಲ್ಲಿದ್ದಂತ ಒಂದು ಗೊಂದಲವಾದಂತ ಸ್ಥಿತಿ ಕಂಡುಕೊಂಡಂತ ಆತನು ಅವರಿಗೋಸ್ಕರವಾಗಿ ಈ ಪತ್ರಿಕೆಯನ್ನ ಬರೀತಾ ವಿಶೇಷವಾಗಿ ಅವರ ನಂಬಿಕೆಯನ್ನ ಸ್ಥಿರಪಡಿಸುವಂತ ದಿಕ್ಕಿನಲ್ಲಿ ಈ ಪತ್ರಿಕೆಯನ್ನ ಬರೆಯುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಪತ್ರಿಕೆಯ ವಿಷಯದಲ್ಲಿ ನನ್ನ ವೈಯಕ್ತಿಕ ಸಾಕ್ಷಿಯನ್ನ ಕೊಡುವುದಾದ್ರೆ, ಪ್ರಿಯರೇ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ನಂಬಿಕೆಯಲ್ಲಿ ನಮ್ಮನ್ನ ಸ್ಥಿರಪಡಿಸುವಂತ ಮಾತುಗಳು ದೇವರ ಆತ್ಮನು ಈ ವಾಕ್ಯ ಭಾಗದಲ್ಲಿ ಬರೆಸಿದ್ದಾನೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಸೋತು ಹೋಗುವಂತ ಬಿದ್ದು ಹೋಗುವಂತ ಪರಿಸ್ಥಿತಿಗಳಲ್ಲಿ ಕೂಡ ಈ ವಾಕ್ಯ ಭಾಗಗಳು ಅನೇಕ ಸಂದರ್ಭದಲ್ಲಿ ನನ್ನನ್ನ ನಂಬಿಕೆಯಲ್ಲಿ ಸ್ಥಿರಪಡಿಸಿದಂತ ನಿಲ್ಲಿಸಿದಂತ ವಾಕ್ಯ ಭಾಗಗಳು ಅಥವಾ ದೇವರ ಮಾತುಗಳನ್ನ ಇಲ್ಲಿ ನಾನು ಕಾಣುವಂತವನಾಗಿದ್ದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ನಂಬಿಕೆಯಲ್ಲಿ ಸ್ಥಿರಪಡಿಸುವಂತ ಈ ವಾಕ್ಯ ಭಾಗಗಳನ್ನ ನಾವು ಧ್ಯಾನ ಮಾಡುವಾಗ ಅದೆಷ್ಟೋ ರೀತಿಯಲ್ಲಿ ನಮ್ಮನ್ನ ಕ್ರಿಸ್ತ ನಂಬಿಕೆಯಲ್ಲಿ, ವಿಶ್ವಾಸದ ಜೀವಿತದಲ್ಲಿ ಎಲ್ಲಾ ಏರುಪೇರುಗಳು, ಬಹಳ ಪ್ರಾಮುಖ್ಯವಾಗಿ ಎಲ್ಲಾ ಏಳು ಬೀಳುಗಳಲ್ಲಿ, ಏರುಪೇರುಗಳಲ್ಲಿ ನಮ್ಮನ್ನ ಸ್ಥಿರಪಡಿಸುವಂತ ವಾಕ್ಯ ಭಾಗಗಳು ಈ ಪತ್ರಿಕೆಯಲ್ಲಿದೆ. ನೀವು ಅದನ್ನ ಗಮನ ಬಿಟ್ಟು 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೂ ನೀವು ಓದುವಾಗ ಅನೇಕ ಆತ್ಮಿಕ ಮೌಲ್ಯತೆಯನ್ನ, ಆತ್ಮಿಕವಾದಂತ ಸ್ಥಿರತೆಯನ್ನ ಕೊಡುವಂತ ಅಥವಾ ಭದ್ರತೆಯಲ್ಲಿ ನಿಲ್ಲಿಸುವಂತ ವಾಕ್ಯ ಮಾತುಗಳನ್ನ ಅಥವಾ ವಾಕ್ಯಗಳನ್ನ ಇಲ್ಲಿ ನಾವು ಗಮನಿಸ್ತೇವೆ. ಇರ್ಲಿ ಪ್ರಿಯರೇ, ಆದ್ರೆ ಈ ದಿನದಲ್ಲಿ ಒಂದೇ ಒಂದು ವಾಕ್ಯಗಳ ವಿಷಯ ಕುರಿತಾಗಿ ನಾನು ನಿಮ್ಮ ಜೊತೆಯಲ್ಲಿ ನಾನು ಧ್ಯಾನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗ್ಲೇ ನಾವು ಓದಿದಂತ ಈ ಒಂದು ವಾಕ್ಯ ಭಾಗ ಇಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 18ನೇ ವಚನದಲ್ಲಿ, ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ವಾಕ್ಯಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಆತನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಲಾಗಿ ಎಂಬುದಾಗಿ ಓದ್ತೇವೆ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಹೇಗೆ ಹುಟ್ಟಿದ್ದೇವೆ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ನಾವು ತಿಳಿದುಕೊಳ್ಬಹುದು. ಅಲ್ಲಿ ಯಾಕೋಬನು ಆ 12 ಕುಲದ ಇಸ್ರಾಯೇಲರಿಗೆ ಬರೆಯುವಂತದ್ದು ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಪತ್ರಿಕೆಯನ್ನು ಬರೀತಿರುವಂತದ್ದು 12 ಕುಲದ ಇಸ್ರಾಯೇಲರಿಗೆ ಮಾತ್ರ. ಆದ್ರೆ ಈ ದಿನಮಾನಗಳಲ್ಲಿ ಈ ಪತ್ರಿಕೆಯು ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಅಥವಾ ಹೊಸ ವಿಶ್ವಾಸಿಗಳನ್ನ ಕುರಿತಾಗಿ ಹೇಳುವಂತ ಅಥವಾ ವಿಶ್ವಾಸಿಗಳನ್ನೇ ಕುರಿತಾಗಿ ಅನೇಕ ಮಾತುಗಳನ್ನ ನಾವು ಇಲ್ಲಿ ಈ ವಾಕ್ಯಗಳ ಮೂಲಕವಾಗಿ ನಾವು ಧ್ಯಾನ ಮಾಡ್ತಾ ಹೋಗ್ಬೋದು. ಪತ್ರಿಕೆ ಅವರಿಗೆ ಬರೆದಾಗಿ ಕೂಡ ಈ ದಿನಗಳಲ್ಲಿ ಈ ದಿನದಲ್ಲಿ ಈ ವಾಕ್ಯಗಳು ನಮಗೆ ಕೂಡ ಎಷ್ಟೋ ರೀತಿಯಲ್ಲಿ ಉತ್ತೇಜನವನ್ನ ತಂದು ಕೊಡುವಂತದ್ದಾಗಿದೆ. ಇಲ್ಲಿ ಹೇಳ್ತಾ ಇದ್ದಾನೆ, ದೇವರ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ. ನನ್ನ ಪ್ರಿಯವಾದವರೇ, ಹಾಗಾದ್ರೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಹೇಗೆ ಹುಟ್ಟಿದ್ದೇವೆ ಎಂಬತಕ್ಕಂತ ಒಂದು ಅಂಶವನ್ನ ನಾವು ಗಮನಿಸುವುದಾದ್ರೆ,
ನೀವು ಎಲ್ಲರೂ ನಿಮ್ಮ ಗಮನವನ್ನ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನಕ್ಕೆ ನೀವು ಹೋಗುವುದಾದ್ರೆ, ಅಲ್ಲಿ ನಾವು ಓದುವಂತ ಒಂದು ಮಾತು ಏನೆಂಬುದಾಗಿ ನೋಡುವಾಗ, ಇವರು ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಯಾರು? ಇವರು ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ. ಹಾಗಾದ್ರೆ ಇವರು ಯಾರಿಂದ ಹುಟ್ಟಿದವರಾಗಿದ್ದಾರೆ? ದೇವರಿಂದಲೇ ಹುಟ್ಟಿದವರು. ಮೇಲಿನ ವಾಕ್ಯ, ಆ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ಎಂಬುದಾಗಿ ನೀವು ಗಮನಿಸುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದಿಂದ ನಾವು ಹುಟ್ಟಿದವರಾಗಿದ್ದೇವೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಆದ್ರಿಂದ ಇಲ್ಲಿ ಆತನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ಎಂಬುದಾಗಿ ನೋಡುವಾಗ, ದೇವರು ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನ ಸತ್ಯವಾಕ್ಯದಿಂದ ಹುಟ್ಟಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯವಾದವರು, ಈ 1ನೇ ಅಧ್ಯಾಯದ 13ನೇ ವಚನದಲ್ಲಿ ಈಗಾಗಲೇ ನಾವು ನೋಡ್ತಾ ಬಂದ ಹಾಗೆ, ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನನಗೆ ಒಂದು ವಿಷಯ ನನ್ನ ನೆನಪಿಗೆ ಬರುವಂತದ್ದು, ಒಂದು ಪತ್ರಿಕೆಯಲ್ಲಿ ನಾನು ಓದಿದಂತ ಒಂದು ಅಂಶವನ್ನ ನಾವು ಗಮನಿಸ್ತೇವೆ. ಅದೇನೆಂಬುದಾಗಿ ನೋಡುವಾಗ, ಯೆರೆಮೀಯನ ಕಾಲದಲ್ಲಿ ಇದ್ದಂತ ಮಂಜೂಷವನ್ನ ಈ ಭೂಗರ್ಭ ಶಾಸ್ತ್ರಜ್ಞರು ಅದನ್ನ ವಾಸ್ತುಶಿಲ್ಪದ ಒಂದು ವಿಜ್ಞಾನಿಗಳು ಅದನ್ನ ಹುಡುಕಿ ತೆಗೆಯುವಾಗ ಅಲ್ಲಿ ಒಂದು ಮಂಜೂಷ ಸಿಗ್ತದೆ. ಆ ಮಂಜೂಷವನ್ನ ಅವರು ಶುದ್ಧ ಮಾಡಿ ತೆಗಿಲಿಕ್ಕೆ ಹೋದಾಗ ಅವ್ರು ಎಲ್ಲರಿಗೂ ಕೂಡ ಅದನ್ನ ಮುಟ್ಟುವುದಕ್ಕೆ ಹೋದಾಗ ಅದರಲ್ಲಿ ಅವರೆಲ್ಲರೂ ಕೂಡ ಅಸ್ವಸ್ಥತೆಯನ್ನ ಹೊಂದುವಂತವರಾಗಿದ್ದರು ಎಂಬುದಾಗಿ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ವಿ. ತದನಂತರದಲ್ಲಿ ಇದನ್ನ ಬಲ್ಲಂತವರು ಇದು ಮಂಜೂಷ ಎಂಬುದಾಗಿ ಗೊತ್ತಾದಂತ ಸಂದರ್ಭದಲ್ಲಿ ಈ ಮಂಜೂಷವನ್ನ ಮುಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಇದಕ್ಕೆ ಸೀಮಿತವಾದಂತ ಯಾಜಕರು ಮಾತ್ರವೇ ಎಂಬುದಾಗಿ ತಿಳಿಸಲ್ಪಟ್ಟಾಗ, ಯಾಜಕರನ್ನ ಕರೆಸಿ ಅವರು ಆ ಯಾಜಕ ವರ್ಗದವರನ್ನ ಕರೆಸಿ ಆ ಒಂದು ಮಂಜೂಷವನ್ನ ತೆಗೆದುಕೊಂಡು ಹೋಗ್ತಾರೆ. ತದನಂತರದಲ್ಲಿ ಅದೆಲ್ಲವನ್ನ ಶುದ್ಧ ಮಾಡಿ ನೋಡುವಾಗ ಅದರಲ್ಲಿ ಒಂದು ಕೆಂಪು ಬಣ್ಣದ ಕಲೆ ಕಾಣ್ತದೆ. ಆ ಕೆಂಪು ಬಣ್ಣದ ಕಲೆ ಏನೆಂಬುದಾಗಿ ನೋಡುವಾಗ, ಆ ಕೆಂಪು ಬಣ್ಣದ ಕಲೆ ಅದು ರಕ್ತವಾಗಿತ್ತು. ಇದು ರಕ್ತ ಎಂಬುದಾಗಿ ಅವರು ಗಮನಿಸಿದಾಗಂತ ಆ ಒಂದು ಪ್ರತ್ಯೇಕಪಡಿಸಿದಂತ ಆ ಒಂದು ಭಾಗವನ್ನ ಅವರು ವೈಜ್ಞಾನಿಕವಾಗಿ ಅದನ್ನ ಅಳವಡಿಸುವಾಗ ಅದಕ್ಕೆ ಇನ್ನೂ ಜೀವ ಇತ್ತು ಎಂಬುದಾಗಿ ನಾವು ಅಲ್ಲಿ ಅವರು ಬರೆಯುವಂತವರಾಗಿದ್ದಾರೆ. ಆ ರಕ್ತಕ್ಕೆ ಇನ್ನು ಜೀವ ಇತ್ತು ಅಂತ. ತದನಂತರ ನಾನು ಮೊಟ್ಟಕ್ಕಾಗಿ ಅದನ್ನ ನಾನು ಬಹಳ ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತ, ತುಂಬಾ ಕಥೆಗಳು ಉಂಟು ಅದರಲ್ಲಿ. ಸೊ ಈ ರೀತಿಯಲ್ಲಿ ಆ ರಕ್ತವು ಇನ್ನು ಜೀವವಾಗಿತ್ತು ಎಂಬುದಾಗಿ ಅದನ್ನು ನೋಡುವಾಗ, ಅದನ್ನು ಪರೀಕ್ಷೆ ಮಾಡುವಾಗ ಪ್ರಿಯರೇ, ಒಂದು ಪ್ರಾಮುಖ್ಯವಾದಂತ ಅಂಶವನ್ನ ಅಲ್ಲಿ ನಾವು ಕಾಣುತ್ತೇವೆ. ನಾವು ಯಾರಾದ್ರೂ ಇಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳು ಅಥವಾ ವಿಜ್ಞಾನ ಬಲ್ಲಂತವರು ಯಾರಾದ್ರೂ ಇದ್ರೆ ಅದನ್ನ ನಮಗೆ ಅರ್ಥ ಆಗ್ತದೆ. ಈ ಜೀವಶಾಸ್ತ್ರದ ವಿಷಯದಲ್ಲಿ ನಾವು ಗಮನಿಸುವಾಗ ಗಂಡು ಮತ್ತು ಹೆಣ್ಣು ಎಂಬತಕ್ಕಂಥನ್ನ ಗುರುತಿಸುವುದಕ್ಕೆ ಕ್ರೋಮೋಸೋಮ್ಸ್ ಅಥವಾ ಕನ್ನಡದಲ್ಲಿ ವರ್ಣತಂತುಗಳು ಎಂಬುದಾಗಿ ಕರೀತಾರೆ. ಆ ವರ್ಣತಂತುಗಳು ಏನೇನಿತ್ತು ಎಂಬುದಾಗಿ ಗಮನಿಸುವಾಗ ಸುಮಾರು 46 ವರ್ಣತಂತುಗಳು, ಅದರಲ್ಲಿ ಲಿಂಗವನ್ನ ಗುರುತಿಸುವಂತ ವರ್ಣತಂತುಗಳು ಒಂದು ಜೊತೆ, ಅದು ಸ್ತ್ರೀಯಲ್ಲಿ ಕಂಡು ಬರುವಂತದ್ದು XX ಕ್ರೋಮೋಸೋಮ್ ಅಂತಲೂ, ಪುರುಷರಲ್ಲಿ ಕಂಡು ಬಂತ ಒಂದು ಕ್ರೋಮೋಸೋಮ್ಸ್ XY ಎಂಬುದಾಗಿ ವೈಜ್ಞಾನಿಕವಾದಂತ ಸತ್ಯ. ಆದ್ರೆ ಈ ರಕ್ತವನ್ನ ಪರಿಶೀಲನೆ ಮಾಡುವಾಗ ಈ ರಕ್ತದಲ್ಲಿ ಒಂದೇ ಒಂದು ಅಲ್ಲಿ XX ಎಂಬುದಾಗಿ ಅಲ್ಲಿ ಇರ್ಲಿಲ್ಲ, ಅಲ್ಲಿ XY ಎಂಬುದಾಗಿ ಕೂಡ ಇರ್ಲಿಲ್ಲ, ಅಲ್ಲಿ Y ಕ್ರೋಮೋಸೋಮ್ಸ್ ಮಾತ್ರ ಇತ್ತು. ಇದು ಪುರುಷತ್ವವನ್ನ ಅಥವಾ ಪುರುಷ ಲಿಂಗವನ್ನ ಪುಲ್ಲಿಂಗವನ್ನ ಸೂಚಿಸುವಂತ ಒಂದು ಸಂಕೇತ. ಸೊ ಈಗ ಆ ರಕ್ತ ಅಲ್ಲಿಗೆ ಹೇಗೆ ಬಂತು ಎಂಬುದಾಗಿ ಅವರು ಆ ಶಾಸ್ತ್ರಜ್ಞ ಅದನ್ನ ಹುಡುಕುವಾಗ ಅವರು ಹೀಗೆ ಹೋಲಿಕೆ ಮಾಡ್ತಾರೆ. ಕರ್ತನಾದಂತ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟುವಾಗ ನಮ್ಮೆಲ್ಲರಿಗೂ ಗೊತ್ತಿದೆ, ಅದು ಕತ್ತಲಾಯ್ತು, ಅಲ್ಲಿ ಭೂಕಂಪವಾಯಿತು ಎಂಬುದಾಗಿ.
ಆ ಭೂಕಂಪವಾಗುವಾಗ ಆ ಭೂಕಂಪದಲ್ಲಿ ಆ ಭೂಮಿಯು ಇಬ್ಬಾಗವಾಗಿ ಬಂಡೆಗಳು ಸೀಳಲ್ಪಟ್ಟು ಆ ಒಂದು ಸೀಳಲ್ಪಟ್ಟಂತ ಆ ಒಂದು ರಂಧ್ರದ ಮೂಲಕವಾಗಿ ಆ ಗೊಲ್ಗತ್ತಾ ಬೆಟ್ಟದ ಮೇಲಿದ್ದ ಕ್ರೂಜಿತನಾದಂತಹ ಆ ರಕ್ತವು ಆ ಇದರಲ್ಲಿ ಆ ಬಂಡೆಯ ರಂಧ್ರದಲ್ಲಿ ಆ ಮಂಜೂಷಕ್ಕೆ ಬಿದ್ದಿರಬಹುದು ಎಂಬತಕ್ಕಂತ ಒಂದು ಆಲೋಚನೆಯನ್ನ ತಿಳಿಸ್ತಾರೆ. ಅದು ಹೇಗೋ ಇರ್ಲಿ ಪ್ರಿಯರೇ. ಸೊ ನಮ್ಗೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತದ್ದು ಏನು ಅಂದ್ರೆ, ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ಕಾಮದಿಂದ ಆಗಲಿ ಪುರುಷ ಸಂಕಲ್ಪದಿಂದ ಆಗಲಿ ರಕ್ತದಿಂದ ಆಗಲಿ ಹುಟ್ಟಿದವನಲ್ಲ. ಅವನು ದೇವರಾಗಿದ್ದನು, ದೇವರಿಂದಲೇ ಹುಟ್ಟಿದಂತ ದೇವರಿಂದಲೇ ಕಳಿಸಲ್ಪಟ್ಟಂತವನು. ಸೊ ಆತನಲ್ಲಿ ಆತನ ಸತ್ಯ ಬೋಧನೆಗೆ ಆ ಬೋಧನೆಯಲ್ಲಿ ನಾವು ಒಳಪಟ್ಟವರಾಗಿ ನಂಬಿಕೆಯನ್ನ ಇಟ್ಟವರಾದ್ರಿಂದ ನಾವು ಕೂಡ ಆ ಒಂದು ಸತ್ಯ ಬೋಧನೆಗೆ ಅನುಸಾರವಾಗಿ ನಾವು ಕ್ರಿಸ್ತನಿಂದಲೇ ಹುಟ್ಟಿದವರು ಅಥವಾ ದೇವರಿಂದಲೇ ಹುಟ್ಟಿದವರು ಎಂಬತಕ್ಕಂಥ ಸತ್ಯವನ್ನ ನಾವು ಕಾಣ್ತೇವೆ. ಸೊ ಹಾಗಾಗಿ ಇಲ್ಲಿ ಪ್ರಿಯರೇ, ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ದೇವರು ತನ್ನ ಚಿತ್ತಕ್ಕನುಸಾರವಾಗಿ ನಮ್ಮನ್ನ ಸತ್ಯ ವಾಕ್ಯದಿಂದ ಹುಟ್ಟಿಸಿದ್ದಾನೆ ಎಂಬತಕ್ಕಂಥ ವಿಷಯವನ್ನ ನಾವು ತಿಳಿಯಬಹುದು. ಈಗ ನಾವು ಇದಕ್ಕೆ ಕನ್ಫರ್ಮೇಶನ್ ಈ ಒಂದು ವಿಷಯಕ್ಕೆ ನಾವು ಇದನ್ನ ನಾವು ಸತ್ಯ ವಾಕ್ಯದಿಂದ ಹುಟ್ಟಿದವರಾಗಿದ್ದಾರೆ ಎಂಬುದಾಗಿ ಹೇಳುವಂತ ವಿಷಯಕ್ಕೆ ನಾವು ಬರುವಾಗ, ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಯವಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗ. ಅಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದ್ರೂ ಉಂಟಾಗ್ಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬತಕ್ಕಂಥದ್ದನ್ನು ನೋಡ್ತೇವೆ. ಸೊ ಇಲ್ಲಿ ಇದು ದೇವರ ವಾಕ್ಯ, ಅದು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವುದು. ಹಾಗಾದ್ರೆ ಸತ್ಯ ವಾಕ್ಯವೆಂದರೆ ಅದು ಸ್ವತಃ ಯೇಸು ಕ್ರಿಸ್ತನನ್ನೇ ಅದು ತಿಳಿಸುವಂತದ್ದಾಗಿದೆ. ಸೊ ಹಾಗಾಗಿ ವಿಶೇಷವಾಗಿ ಪ್ರತಿಯೊಬ್ಬರ ಹುಟ್ಟುವಿಕೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಸ್ವೀಕರಿಸುವಾಗ ಆತನು ನೂತನ ಸೃಷ್ಟಿಯಾಗಿ ಅಥವಾ ಪುನರ್ಜನ್ಮವನ್ನ, ಈ ಲೋಕದ ರೀತಿಯಲ್ಲಿ ಪುನರ್ಜನ್ಮವಲ್ಲ, ಆತ್ಮಿಕವಾದ ರೀತಿಯಲ್ಲಿ ಆತನು ಒಂದು ನೂತನ ಸೃಷ್ಟಿಯಾಗಿ ಆತನು ಬದಲಾವಣೆ ಅಥವಾ ನೂತನ ಸೃಷ್ಟಿಯಾಗಿ ಇರುವಂತವನಾಗಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ತಿಳಿಯುತ್ತೇವೆ. ಸೊ ಅದರಿಂದ ಮುಖ್ಯವಾಗಿ ಸತ್ಯ ಬೋಧನೆಯ ವಾಕ್ಯವು ಅದು ಕ್ರಿಸ್ತನ ಸುವಾರ್ತೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬಹುದು. ಇದಕ್ಕೆ ನೀವು ಉದಾಹರಣೆಯಾಗಿ ನಾವು ಒಂದು ವಾಕ್ಯವನ್ನ ನೀವು ನೋಡುವುದಾದ್ರೆ, 1 ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಈಗ ಓದ್ತೇವೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯದ ವಿವರಣೆ ನಾನು ಕೊಡ್ಲಿಕ್ಕೆ ಹೋಗಲ್ಲ, ಅಲ್ಲಿರುವಂತ ವಿಷಯವನ್ನ ಮಾತ್ರ, ಹೊಸ ಹುಟ್ಟುವಿಕೆ ಅಥವಾ ಪುನರ್ಜನ್ಮದ ವಿಷಯದಲ್ಲಿ, ಆತ್ಮಿಕ ನೂತನ ಸೃಷ್ಟಿಯ ವಿಷಯದಲ್ಲಿ ಇಲ್ಲಿ ನಾವು ಕೇಂದ್ರೀಕರಣ ಮಾಡುವಾಗ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ. ನಾವು ತಂದೆ ತಾಯಿಗಳ ನಾವು ಜನ್ಮವನ್ನ ಕೊಟ್ಟಿದ್ದಾರೆ, ನಾವು ಜನ್ಮ ಹೊತ್ತಿದ್ದೇವೆ. ಆದ್ರೆ ಮತ್ತೊಂದು ಮರುಜನ್ಮ ಅಂದ್ರೆ ಪುನರ್ಜನ್ಮ ಅಂದ್ರೆ ನೂತನ ಸೃಷ್ಟಿ ಅಥವಾ ನೂತನವಾಗಿ ಹುಟ್ಟುವಂಥದ್ದು, ಅದು ದೇವರಿಂದಲೇ ನಾವು ಹುಟ್ಟಿದವರಾಗಿದ್ದೇವೆ. ಅದು ಹೇಗೆ ಹುಟ್ಟಿದವರಾಗಿದ್ದೇವೆ ಎಂಬುದಾಗಿ ನೋಡುವಾಗ, ಆ ಜನ್ಮವು ಅಂದ್ರೆ ಆ ಪುನರ್ಜನ್ಮವು, ಆ ನೂತನ ಸೃಷ್ಟಿಯು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ಅಂದ್ರೆ ನಾಶವಾಗುವ ವಾಕ್ಯದಿಂದ ಉಂಟಾದದ್ದಲ್ಲ, ನಾಶವಾಗದ ವಾಕ್ಯದಿಂದಲೇ ಉಂಟಾದದ್ದು, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ನಾವು ಅಲ್ಲಿ ಗಮನಿಸುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಈ ಪುನರ್ಜನ್ಮ ಹೊಂದಿದಂತವ್ರು ಏನಂತೆ ನಾವು 1ನೇ ಅಧ್ಯಾಯ 13 ಅಂದ್ರೆ ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡಿದ ಪ್ರಕಾರ, ಅವರು ರಕ್ತ ಸಂಬಂಧದಿಂದ ಆಗಲಿ ಕಾಮದಿಂದ ಆಗಲಿ ಪುರುಷ ಸಂಕಲ್ಪದಿಂದ ಆಗಲಿ ಅವರು ಹುಟ್ಟಿದವರಲ್ಲ, ಅವರು ದೇವರಿಂದಲೇ ಹುಟ್ಟಿದವರಾಗಿದ್ದಾರೆ. ಅವರು ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಹೀಗಿರುವಾಗ ದೇವರ ವಾಕ್ಯದಿಂದಲೇ ಹೊಸ ಸೃಷ್ಟಿಗಳಾಗಿ ಹೊಸ ಜನ್ಮದ ಮೂಲಕವಾಗಿ ನಾವು ದೇವರ ಮಕ್ಕಳಾಗ್ತೇವೆ. ನೂತನ ಸೃಷ್ಟಿಗಳಾದಂತ ನಾವುಗಳು ವಾಕ್ಯದಿಂದ
ಹುಟ್ಟಿದವರಾದಂತ, ವಾಕ್ಯ ಸ್ವರೂಪನಿಂದ ಹುಟ್ಟಿದವರಾದ, ಕ್ರಿಸ್ತನಿಂದ ಹುಟ್ಟಿದವರಾದಂತ ನಾವುಗಳು ಆ ಹೊಸ ಜನ್ಮದ ಮೂಲಕ ನಾವು ದೇವರ ಮಕ್ಕಳಾಗ್ತೇವೆ ಅಥವಾ ಆತನ ಮಕ್ಕಳಾಗ್ತೇವೆ. ಸೊ ಇದರಿಂದ ಒಂದು ವಿಷಯವನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಸತ್ಯವೇದ, ಈ ಸತ್ಯವಾಕ್ಯ, ಈತನ ಆ ನಾಶವಾಗದ ಈ ಬೀಜಗಳು ಅಥವಾ ದೇವರ ವಾಕ್ಯಗಳು ಏನೆಂಬುದಾಗಿ ನಾವು ಗಮನಿಸುವಾಗ, ಈ ಸತ್ಯವೇದ, ಈ ಸತ್ಯವಾಕ್ಯ ಹೊಸ ಜನ್ಮದ ಅಥವಾ ಪುನರ್ಜನ್ಮದ ಸಾಧನವಾಗಿದೆ. ಹೊಸ ಜನ್ಮದ ಅಥವಾ ಪುನರ್ಜನ್ಮದ ಸಾಧನವು ಯಾವುದೆಂಬುದಾಗಿ ನೋಡುವಾಗ ಅದು ಕರ್ತನಾದಂತ ಯೇಸು ಕ್ರಿಸ್ತನ ಅಥವಾ ವಾಕ್ಯಗಳೇ ಅಥವಾ ಸತ್ಯ ಪರಿಶುದ್ಧಾತ್ಮನಿಂದ ಬರೆಸಲ್ಪಟ್ಟಂತ ಆ ಸತ್ಯವಾಕ್ಯಗಳು ಅಥವಾ ಸತ್ಯವೇದ. ಸೊ ಹಾಗಾಗಿ ಈ ಸತ್ಯವಾಕ್ಯಗಳು ಅಥವಾ ಸತ್ಯವೇದವು ಇದು ಪುನರ್ಜನ್ಮವನ್ನ ಅಥವಾ ನೂತನ ಸೃಷ್ಟಿಯನ್ನ ಉಂಟು ಮಾಡುವಂತ ಒಂದು ಸಾಧನ. ಸತ್ಯವಾಕ್ಯವು, ಸತ್ಯವೇದವು ಪ್ರತಿಯೊಬ್ಬ ಮಾನವನನ್ನ, ಅಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಂಬಿದಂತ ಪ್ರತಿಯೊಬ್ಬರನ್ನು ಕೂಡ ಅದು ಒಂದು ಹೊಸ ಜನ್ಮವನ್ನ ಕೊಡುವಂತ. ಹಾಗಾಗಿ ನನ್ನ ಪ್ರಿಯವಾದ ಒಂದು ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಅದು ಹೊಸ ಜನ್ಮಕ್ಕೆ ಮಾರ್ಗವಾಗಿದೆ ಅಥವಾ ಹೊಸ ಜನ್ಮವನ್ನ ನೀಡುವುದಕ್ಕೆ ಅದು ಸಾಧನವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರು, ಹಾಗಾಗಿ ನಮ್ಮ ಎಲ್ಲಾ ಪರಿವರ್ತನೆಗಳಲ್ಲಿ, ನಮ್ಮ ರಕ್ಷಣೆಯ ವಿಷಯದಲ್ಲಿ ದೇವರ ವಾಕ್ಯವೇ ಪ್ರಾಮುಖ್ಯವಾದದ್ದು ಎಂಬತಕ್ಕಂಥ ಸತ್ಯ ನಮ್ಮೆಲ್ಲರಿಗೂ ಗೊತ್ತುಂಟು. ದೇವರ ವಾಕ್ಯವಿಲ್ಲದೆ ನಾವು ಇಲ್ಲ ಅಥವಾ ಯಾವುದೂ ಇಲ್ಲ ಎಂಬುದಾಗಿ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾದ್ರೆ ದೇವರ ವಾಕ್ಯವೇ ಅದು ನಿತ್ಯ, ಅದು ಸತ್ಯ. ದೇವರ ವಾಕ್ಯವಿಲ್ಲದೆ ಬೇರೆ ಏನು ಇಲ್ಲ ಎನ್ನತಕ್ಕಂಥ ಸತ್ಯವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು, ನಾನು ಒಂದು ವಿಷಯವನ್ನ ನೆನಪಿಗೆ ಬರುವಂತ ಒಂದು ವಿಷಯವನ್ನ ನಿಮ್ ಜೊತೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಈ ದೇವರ ವಾಕ್ಯವು ಅಥವಾ ಕ್ರಿಸ್ತನ ತತ್ವಗಳು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕ್ರಿಸ್ತನ ತತ್ವಗಳು ಸಮಾಜಕ್ಕೆ ಪೂರಕ. ಕ್ರಿಸ್ತನ ತತ್ವಗಳು ಸಮಾಜಕ್ಕೆ ಪೂರಕವಾಗಿದೆ. ಕ್ರಿಸ್ತನ ತತ್ವಗಳು ಸಮಾಜದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊಸ ಜನ್ಮವನ್ನ ನೀಡುವಂತದ್ದಾಗಿದೆ. ಸಾಮಾಜಿಕವಾದ ರೀತಿಯಲ್ಲಿ ಕ್ರಿಸ್ತನ ತತ್ವಗಳು ಸಮಾಜಕ್ಕೆ ಪೂರಕ ಎಂಬತಕ್ಕಂಥ ಅಂಶವನ್ನ ಆಲೋಚನೆ ಮಾಡ್ರಿ. ಕ್ರಿಸ್ತನ ತತ್ವಗಳು ಎಲ್ಲಿ ಆದ್ರೂ ಯಾರನ್ನಾದ್ರೂ ನೋಯಿಸುವಂತ ತತ್ವಗಳಿದೆಯಾ? ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಆರ್ ಜೆಂಡರ್ ಆರ್ ಎನಿ ಆರ್ ಕಾಸ್ಟ್, ಜಾತಿ ಧರ್ಮ ಯಾವುದೇ ಭೇದಗಳಿಲ್ಲದೆ ಎಲ್ಲರ ವಿಷಯದಲ್ಲಿ, ಎಲ್ಲರ ಬದುಕಿನ ವಿಷಯದಲ್ಲಿ ಈ ವಾಕ್ಯಗಳು, ಅಂದ್ರೆ ದೇವರ ವಾಕ್ಯಗಳು, ಅವು ಎಲ್ಲಾ ರೀತಿಯಲ್ಲಿಯೂ ಯಾವುದೇ ಸಮಾಜವಾಗ್ಲಿ, ಕ್ರಿಸ್ತ ವಿರೋಧಿಗಳ ಸಮಾಜವಾಗಿರ್ಬೋದು, ಯಾವುದೇ ಆ ಸಮಾಜವಾಗಿದ್ರು ಕೂಡ ಕ್ರಿಸ್ತನ ತತ್ವ ಅದು ಸಮಾಜಕ್ಕೆ ಪೂರಕವಾಗಿದೆ ಅಥವಾ ಸಮಾಜಕ್ಕೆ ಒಳಿತನ ಮಾಡುವಂತ ವಾಕ್ಯಗಳಾಗಿದೆ. ಸಮಾಜದಲ್ಲಿರುವಂತವರನ್ನ ಆ ಒಂದು ನೂತನ ಜನ್ಮವನ್ನ ಕೊಡುವಂತ ಒಂದು ಸಾಧನವಾಗಿದೆ ಎಂಬತಕ್ಕಂಥ ಅಂಶವನ್ನ ನಾವು ಮರಿಬಾರ್ದು. ಹಾಗಾಗಿ ಪ್ರಿಯರೇ, ಈ ದೇವರ ವಾಕ್ಯವು ಅದು ಸರ್ವಕಾಲಕ್ಕೂ ಅದು ಸತ್ಯ, ಅದು ನಿತ್ಯ, ಅದು ಎಂದಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಅದು ನಾಶವಾಗದ ಬೀಜ. ಪ್ರಿಯರೇ, ದೇವರು ನಮ್ಮನ್ನ ಈ ರೀತಿಯಲ್ಲಿ ತನ್ನ ಕುಟುಂಬದ ಒಳಗೆ ಹುಟ್ಟಿಸಿದ್ದಾನೆ. ತನ್ನ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಿದ್ದಾನೆ. ಸತ್ಯವೇದದ ಸತ್ಯ ವಾಕ್ಯಗಳ ಮೂಲಕವಾಗಿ ನಾವು ಹುಟ್ಟಿದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ನಾವು ಆತನ ಸಂತತಿಯ ಒಳಗೆ ನಾವು ಸೇರಿಸಲ್ಪಡಬೇಕಾಗಿ, ಆತನ ಸೃಷ್ಟಿಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಒಂದು ಅಂಶವನ್ನ ನೆನಪಲ್ಲಿ ಇಟ್ಕೊಳ್ರಿ. ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾಗಬೇಕೆಂಬುದೇ ಆತನ ಶುಚಿತ್ತ. ಆತನ ಶುಚಿತ್ತ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಪ್ರಿಯರೇ, ನಾವೆಲ್ಲರೂ ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾಗಬೇಕು ಎಂಬತಕ್ಕಂತ ಆ ಒಂದು ಉದ್ದೇಶವೇ ಅದು ದೇವರ ಚಿತ್ತವಾಗಿತ್ತು. ಸೊ ಹಾಗಾಗಿ ನನ್ನ ಪ್ರಿಯವಾದವರೇ, ಕ್ರಿಸ್ತನು ತಾನೇ ವಿಶ್ವಾಸಿಗಳೊಂದಿಗೆ ಪ್ರಥಮ ಫಲವಾಗಿದ್ದಾನೆ ಎಂಬುದಾಗಿ ನಾವು 1 ಕೊರಿಂಥದವರ ಬರೆದ ಪತ್ರಿಕೆ 15ನೇ ಅಧ್ಯಾಯ 1 ಕೊರಿಂಥದವರ ಬರೆದ ಪತ್ರಿಕೆ 15ನೇ ಅಧ್ಯಾಯ
21ರಿಂದ 23 ತನಕ ನಾನು ಓದಿ ಕೇಳಿಸ್ತೇನೆ. 1 ಕೊರಿಂಥದವರ ಬರೆದ ಪತ್ರಿಕೆ 15ನೇ ಅಧ್ಯಾಯ 20ರಿಂದ ಓದ್ತೇನೆ. ಆದರೆ ಕ್ರಿಸ್ತನು ಸತ್ತರ ಒಳಗಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ. ಪ್ರಿಯರೇ, ಈ ವಾಕ್ಯ ಭಾಗಗಳನ್ನು ನೋಡುವಾಗ ನಾವು ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನು ತಾನೇ ವಿಶ್ವಾಸಿಗಳೊಂದಿಗೆ ಆತನು ಪ್ರಥಮ ಫಲವಾಗಿದ್ದಾನೆ, ವಿಶ್ವಾಸಿಗಳೊಂದಿಗೆ ಆತನು ಪ್ರಥಮ ಫಲವಾಗಿದ್ದಾನೆ ಎಂಬತಕ್ಕಂಥ ಸತ್ಯವನ್ನ ಇಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಇದೇ ಸಾದೃಶ್ಯದ ಮೂಲಕವಾಗಿ ವಿಶ್ವಾಸಿಗಳು ದೇವರ ಸೃಷ್ಟಿಗಳಲ್ಲೆಲ್ಲ ಪ್ರಥಮ ಫಲಗಳಾಗಿದ್ದಾರೆ. ಯಾವುದು ಆ ವಾಕ್ಯ ಭಾಗನ ಕೊರಿಂಥದವರ ಬರೆದ ಪತ್ರಿಕೆ 15ನೇ ಅಧ್ಯಾಯ 20ರಿಂದ 23 ತನಕ ನಾವು ಓದಿದಂತ ವಾಕ್ಯ ಭಾಗದ ಮೂಲಕವಾಗಿ ಅದೇ ಸಾದೃಶ್ಯದ ಮೂಲಕವಾಗಿ ಅದೇ ಪ್ರಥಮ ಫಲದ ಮೂಲಕ ಆ ಒಂದು ಸಾದೃಶ್ಯದ ಮೂಲಕವಾಗಿ ವಿಶ್ವಾಸಿಗಳು ದೇವರ ಸೃಷ್ಟಿಗಳೆಲ್ಲ ಪ್ರಥಮ ಫಲಗಳಾಗಿದ್ದಾರೆ ಎಂಬುದನ್ನ ನಾವಲ್ಲಿ ಗಮನಿಸಬಹುದು. ಪ್ರಿಯರೇ, ನಾವು ಒಂದು ವಿಷಯವನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಅರಣ್ಯಕಾಂಡ 18ನೇ ಅಧ್ಯಾಯ 12ನೇ ವಚನ ಇವುಗಳಲ್ಲಿ ನೀವು ತೆಗೆದು ನೋಡ್ರಿ. ಅಲ್ಲಿ ಪ್ರಥಮ ಫಲದ ಕುರಿತಾಗಿ ನಾನು ಆ ವಾಕ್ಯವನ್ನ ಓದ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ಟೈಮು ಸಾಕಾಗೋದಿಲ್ಲ. ಅದಕ್ಕೆ ನಾನು ಅದನ್ನ ರೆಫರೆನ್ಸ್ ಕೊಟ್ಟು ನಾನು ಮುಂದೆ ಹೋಗ್ತೇನೆ, ಅಲ್ಲಿರುವಂತ ವಿಷಯವನ್ನ ಹೇಳಿ. ಅಲ್ಲಿ ನಾವು ಪ್ರಥಮ ಫಲದ ಕುರಿತಾಗಿ ಹೇಳುವಂತದ್ದನ್ನ ನಾವು ಗಮನಿಸ್ತೇವೆ. ಆ ಒಡಂಬಡಿಕೆಯ ಧರ್ಮಶಾಸ್ತ್ರ ಪ್ರಕಾರವಾಗಿ ಯಹೂದ್ಯರು ಪ್ರತಿ ವರ್ಷ ತಾವು ಬೆಳೆದಂತ ಆ ಪ್ರಥಮ ಫಲಗಳನ್ನ ದೇವರಿಗೆ ಅವರು ಅರ್ಪಿಸ್ತಾ ಇದ್ರು ಎಂಬುದನ್ನ ನಾವು ಅಲ್ಲಿ ಗಮನಿಸ್ತೇವೆ. ಯಾಕೆ ಪ್ರಥಮ ಫಲಗಳನ್ನ ಆ ಇಸ್ರಾಯೇಲ್ ಜನಾಂಗ, ಆ ಯಹೂದ್ಯ ಜನಾಂಗ ಅವರು ಪ್ರಥಮ ಫಲಗಳನ್ನ ಅವರು ಆ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರು? ಯಾಕೆ? ಅದರ ಉದ್ದೇಶ ಏನೆಂಬುದಾಗಿ ನೋಡುವಾಗ ಈ ಪ್ರಥಮ ಫಲವು ಎಲ್ಲದಕ್ಕಿಂತಲೂ ಅತಿ ಉತ್ತಮವಾದದ್ದು ಅಥವಾ ಅದು ದೇವರಿಗೆ ಮೀಸಲಾದದ್ದು ಎಂಬುದಾಗಿ ಪರಿಗಣಿಸಲ್ಪಡ್ತಾ ಇತ್ತು. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಅಂಶದೊಂದಿಗೆ ನಾವು ಆಲೋಚನೆ ಮಾಡೋಣ. ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟು ಆತನ ಪ್ರಥಮ ಫಲಗಳಾಗಿರ್ತಕ್ಕಂಥ ನಾವುಗಳು ಕೂಡ ಯಾವ ಪ್ರಥಮ ಫಲ ಪ್ರತಿ ವರ್ಷದಲ್ಲಿಯೂ ಪ್ರಥಮ ಫಲ ಅತ್ಯುತ್ತಮವಾಗಿ ಇತ್ತು ಎಂಬುದಾಗಿ, ಅದು ದೇವರಿಗೆ ಸಮರ್ಪಿಸಲ್ಪಡ್ತಿತ್ತು ಎಂಬುದಾಗಿ ನಾವು ಅದನ್ನ ಓದಿ ತಿಳಿಸ್ತೇವೆ. ಅದೇ ಪ್ರಕಾರ ಕ್ರಿಸ್ತನ ಪ್ರಥಮ ಫಲಗಳಾದಂತ ವಿಶ್ವಾಸಿಗಳ ಎಲ್ಲರೂ ಕೂಡ ಅವರು ಉತ್ತಮವಾದವರು, ಅವರು ಮೀಸಲಾದಂತಹ ಜನಾಂಗ. ಸೊ ಹಾಗಾಗಿ ಈ ಪ್ರಥಮ ಫಲದ ವಿಷಯವನ್ನ ನಾವು ಗಮನಿಸುವಾಗ ವಿಶ್ವಾಸಿಗಳೆಲ್ಲರೂ ಕೂಡ ದೇವರಿಗೆ ಅರ್ಪಿತವಾದಂತ, ದೇವರಿಗೆ ಸಮರ್ಪಿಸಿಕೊಂಡಂತ ಪ್ರಥಮ ಫಲಗಳು. ಯಾವ ಫಲಗಳು ಅತ್ಯುತ್ತಮವಾಗಿತ್ತು ಅದೇ ರೀತಿಯಲ್ಲಿ ಈ ವಿಶ್ವಾಸಿಗಳೆಲ್ಲರೂ ಕೂಡ ಅವರು ಕೂಡ ಅತ್ಯುತ್ತಮವಾದವರೆಂದು ಅಥವಾ ಮೀಸಲಾದವರೆಂದು ಪರಿಗಣಿಸಲ್ಪಡುತ್ತದೆ. ಸೊ ಹಾಗಾಗಿ ನನ್ನ ಪ್ರಿಯವಾದವ್ರೆ, ಈ ಪ್ರಥಮ ಫಲವು ದೇವರಿಗೆ ಸಮರ್ಪಣೆ ಆಗ್ತಕ್ಕಂಥ ಒಂದು ಭಾಗ. ಇದರಲ್ಲಿ ನಾನು ಯವನಸ್ಥನಾಗಿದ್ದಾಗ ನನಗೆ ಒಂದು ವಿಷಯ ನನ್ನ ನೆನಪಿಗೆ ಬರುವಂತದ್ದು. ಅದೇನೆಂಬುದಾಗಿ ನೋಡುವಾಗ, ನಾನು ಸಣ್ಣವನಾಗಿದ್ದಾಗ ಆವಾಗ ತಾನೇ ನಾವು ಕ್ರಿಸ್ತನನ್ನ ನನ್ನ ತಂದೆ ತಾಯಿಗಳು ಕಂಡುಕೊಂಡಿದ್ರು. ನಾನು ಕೂಡ ಚಿಕ್ಕ ವಯಸ್ಸಿನವನಾಗಿದ್ದನು. ನಾವು ಹೊಲಗದ್ದೆಗಳಲ್ಲಿ ಕೊಯ್ಲುಗಳು, ಸುಗ್ಗಿಯ ಕಾಲ ಬರುವಂತ ಸಂದರ್ಭದಲ್ಲಿ ಅದನ್ನ ಕೊಯ್ಲಿಕ್ಕೆ ಹೋಗುವಾಗ ಯಾವುದೋ ಒಂದು ಮೂಲೆಯಲ್ಲಿ ಆ ಒಂದು ಸ್ವಲ್ಪ ಭಾಗ ಅದನ್ನ ಕಟಾವ್ ಮಾಡಿ ಅದನ್ನ ಅಲ್ಲೇ ಇಡ್ತಾ ಇದ್ವಿ. ಅದನ್ನ ಮುಟ್ತಾ ಇರಲಿಲ್ಲ ನಾವು. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಭಾಗವನ್ನ
ಕಟಾವು ಮಾಡಿ ಕೊಯ್ಲು ಮಾಡಿ ಅದನ್ನ ಅಲ್ಲೇ ಬಿಡ್ತಾ ಇದ್ವಿ. ಅದನ್ನ ತದನಂತರದಲ್ಲಿ ನಾವು ಉಳಿದಂತ ಭಾಗವನ್ನ ಕೊಯ್ಲು ಅಥವಾ ಸುಗ್ಗಿ ಮಾಡೋದಕ್ಕೆ ತೆಗೆದುಕೊಂಡು ಬರ್ತಿದ್ವಲ್ಲ, ಆ ಒಂದು ಭಾಗಕ್ಕೆ ಇದನ್ನ ಸೇರಿಸ್ತಾ ಇರಲ್ಲ. ಯಾವುದು, ನಾವು ಪ್ರಾರ್ಥನೆ ಮಾಡಿ ಒಂದಷ್ಟು ಫಲವನ್ನ ಕೊಯ್ಯಲ್ಪಟ್ಟು ಅಲ್ಲೇ ಇಡ್ತಿದ್ವಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ತಾ ಇರಲ್ಲ. ಯಾಕೆಂದ್ರೆ ಆ ದಿನದಲ್ಲಿ ನಾನು ಚಿಕ್ಕವನಾಗಿದ್ದ ನನ್ನ ನಂಬಿಕೆ ಏನಾಗಿತ್ತು ಅಂದ್ರೆ, ಇದು ದೇವರಿಗೆ ಮೀಸಲಾದದ್ದು. ಹಾಗಾಗಿ ಆ ಒಂದು ಬೆಳೆಯನ್ನ ನಾವು ಮುಟ್ತಾ ಇಲ್ಲ. ಇದು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಮಾಡ್ತಾ ಇದ್ದದ್ದು. ಪ್ರಿಯರೇ, ಯಾಕೆ ಈ ವಿಷಯವನ್ನ ನಾನು ನಿಮ್ ಜೊತೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕರ್ತನ ಮೂಲಕವಾಗಿ ದೇವರಿಗೆ ಪ್ರಥಮ ಫಲಗಳಂತಾಗಿದ್ದೇವೆ, ನಾವು ಅತ್ಯುತ್ತಮವರಾಗಿದ್ದೇವೆ, ದೇವರಿಗೆ ಮೀಸಲಾದಂತಹ ಜನಾಂಗವಾಗಿದ್ದೇವೆ ಎನ್ನುವಂತಹ ಸತ್ಯವನ್ನ ನಾವು ಮುಖ್ಯವಾಗಿ ಇಲ್ಲಿ ಕಂಡುಕೊಳ್ಬೇಕು. ಪ್ರಿಯರೇ, ಪ್ರಥಮ ಫಲದಂತ ವಿಶ್ವಾಸಿಗಳು ಆತನ ಸೃಷ್ಟಿಗಳಲ್ಲಿ ನಾವು ಕಂಡು ಬರುವಂತವರಾಗಿದ್ದೇವೆ. ಈ ಒಂದು ವಿಷಯಕ್ಕೆ ಒಬ್ಬ ಭಕ್ತರು 3 ಮುಖ್ಯಾಂಶಗಳನ್ನ ತಿಳಿಸುವಂತವರಾಗಿದ್ದಾರೆ. ಯಾವುದು, ಈ ಪ್ರಥಮ ಫಲದ ವಿಷಯದಲ್ಲಿ ಕುರಿತಾಗಿ 3 ಮುಖ್ಯಾಂಶಗಳನ್ನ ನಾವು ಅಲ್ಲಿ ಅವರು ತಿಳಿಸುವಂತವರ ಒಬ್ಬ ಭಕ್ತರು ಅದನ್ನು ತಿಳಿಸ್ತಾರೆ. ಅದು ಏನು 3 ಮುಖ್ಯಾಂಶಗಳು ಎಂಬುದನ್ನ ನಾನು ಅದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರತ್ಯೇಕವಾಗಿ ಪ್ರಥಮ ಫಲ ಎಂಬುದಾಗಿ ಕೊಯ್ಲು ಬಂದಾಗ ಅದನ್ನ ಕಟ್ ಮಾಡಿ ಏನು ಅದನ್ನ ಇಟ್ಬಿಡ್ತಾ ಇದ್ರು, ಆ ಸುಗ್ಗಿಯ ಪ್ರಥಮ ಫಲ ಎಂದ್ರೆ ಧಾನ್ಯಗಳನ್ನ ಕೊಯ್ಲಿಗೆ ಬಂದಾಗ ಅದರಲ್ಲಿ ಪ್ರಥಮ ಫಲ ಪ್ರತ್ಯಕ್ಷಪಟ್ಟಂತ ಆ ಮೊಟ್ಟ ಮೊದಲನ ಕೊಯ್ಲು ಅದಾಗಿರ್ತದೆ. ಅದು ಪ್ರಥಮ ಫಲ. ಈಗ ವಾಸ್ತವವಾಗಿ ಬಹಳ ಪ್ರಾಮುಖ್ಯವಾಗಿ ನಾವು ಕಂಡುಕೊಳ್ತಕ್ಕಂಥದ್ದು, ಎಲ್ಲಾ ಕ್ರೈಸ್ತರು, ಎಲ್ಲಾ ವಿಶ್ವಾಸಿಗಳು ಸೃಷ್ಟಿಯ ಪ್ರಥಮ ಫಲವಾಗಿರುವಾಗೆ ಅಥವಾ ಸೃಷ್ಟಿಯ ಪ್ರಥಮ ಫಲವಾಗಿ ಇರುವಂತವರಾಗಿದ್ದಾರೆ. ಸೊ ಹಾಗಾಗಿ ಕ್ರಿಸ್ತನ ವಾಕ್ಯದಿಂದ ಹುಟ್ಟಿದಂತವರು, ದೇವರಿಂದ ಹುಟ್ಟಿದವರು, ಅವರು ದೇವರಿಗೆ ಪ್ರಥಮ ಫಲದಂತ ಆಗಿರುವಂತವರು. ಈ ದೇವರಿಗೆ ಪ್ರಥಮ ಫಲವಾಗಿರುವಂತ ಅವರು ಅಮೂಲ್ಯವಾದಂತವರು, ಅತ್ಯುತ್ತಮವಾದವರು, ಅವರು ಮೀಸಲಾದವರು. ಯಾರಿಗೆ? ದೇವರಿಗೆ. ಇದು ಮೊದಲನೇ ಸತ್ಯವನ್ನ ನಾವಲ್ಲಿ ಕಂಡುಕೊಳ್ತೇವೆ. ಪ್ರಿಯರೇ, ನಾನು ಮೊದಲೇ ನಿಮ್ಗೆ ಒಂದು ವಿಷಯ ಹೇಳ್ತಾ ಬಂದೆ. ಯಾಕೋಬನು ಇಲ್ಲಿ 12 ಕುಲದ ಇಸ್ರಾಯೇಲರಿಗೆ ಮಾತ್ರ ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ, ನಿಜ. ಆದ್ರೆ ಈ ದಿನಗಳಲ್ಲಿ ಅದನ್ನ ವಿಶ್ವಾಸಿಗಳ ಜೀವಿತದಲ್ಲಿಯೂ ಕೂಡ ನಾವು ಹೋಲಿಕೆ ಮಾಡಿಕೊಳ್ಳುವಾಗ ಇಲ್ಲಿ ಅನೇಕ ಆತ್ಮೀಯ ಸಂಗತಿಗಳನ್ನ ನಾವು ಕಂಡುಕೊಳ್ತೇವೆ. ನನ್ನ ಪ್ರಿಯವಾದವ್ರೆ, ಇಲ್ಲಿ ಯಾಕೋಬನು ಯಹೂದಿ ಕ್ರೈಸ್ತರಿಗೆ ಅಥವಾ 12 ಕುಲದ ಇಸ್ರಾಯೇಲರಿಗೆ ಈ ಒಂದು ಪತ್ರಿಕೆಯನ್ನು ಬರೀತಾ ಇದ್ದಾಗಿ ಕೂಡ ಮುಖ್ಯವಾಗಿ ನಾವು ಗಮನಿಸುವಂತದ್ದು, ಕ್ರಿಸ್ತನ ಪ್ರಥಮ ಫಲವಾಗಿರ್ತಕ್ಕಂಥ ನಮಗೂ ಕೂಡ ಈ ಒಂದು ಮಾತುಗಳನ್ನ ಇಲ್ಲಿ ಬರೆದಿರುವಂತ ಮಾತುಗಳು ಅನ್ವಯವಾಗುತ್ತದೆ. ನಾವು ಪ್ರಥಮ ಫಲಗಳು, ದೇವರಿಗೆ ಮೀಸಲಾದಂತಹ ಜನಾಂಗ. ಹಾಗಾಗಿ ನಾವು ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ನೀವು ಸ್ವಕೀಯ ಪ್ರಜೆಗಳು, ಮೀಸಲಾದಂತಹ ಜನಾಂಗ ಎಂಬುದಾಗಿ ಅಲ್ಲಿ ವಾಕ್ಯಗಳಲ್ಲಿ ನಾವು ಗಮನಿಸುವಂತವ್ರು. ಅದನ್ನ ನಾವು ವಾಕ್ಯವನ್ನ ಓದಲಿಕ್ಕೆ ಹೋಗಲು. 2ನೇ ಅಂಶ, ದೇವರ ಉಪಕಾರವನ್ನ ನೆನೆಸಿ ಎಲ್ಲವನ್ನ ಆತನಿಂದಲೇ ಹೊಂದಿದ್ದೇವೆ ಎನ್ನುವಂತ ಆ ಆತ್ಮೀಯ ಪರಿಜ್ಞಾನದಿಂದ ನಾವು ಆತನಿಗೆ ಅರ್ಪಿಸುವಂತದ್ದೇ ಅದು ಒಂದು ಪ್ರಥಮ ಫಲವಾಗಿದೆ. ಮೊದಲನೇ ಅಂಶ ನೋಡ್ತಾ ಬಂದ ಹಾಗೆ ಪ್ರತಿಯೊಬ್ಬರು ಕೂಡ ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾಗಿದ್ದೇವೆ. ಈ ಪ್ರಥಮ ಫಲವಾಗಿರ್ತಕ್ಕಂಥ ನಾವುಗಳು ಆತನಿಂದ ನಾವು ಏನೆಲ್ಲ ಹೊಂದಿಕೊಳ್ಳುತ್ತೇವೋ ಅದರೆಲ್ಲವೂ ಕೂಡ ಆತನಿಂದಲೇ ನಾವು ಹೊಂದಿದ್ದೇವೆ ಎಂಬತಕ್ಕಂಥ ಆ ಒಂದು ಅರಿವಿನೊಂದಿಗೆ ನಾವು ಆತನಿಗೆ ಅರ್ಪಿಸುವಂತ ಮುಖ್ಯವಾದಂತ ಪ್ರಥಮ ಫಲವಾಗಿದ್ದೇವೆ ಎಂಬುದಾಗಿ. ಸೊ ಹಾಗಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳಬೇಕೆಂಬುದಾಗಿ ಪೌಲನು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನೀವು ಓದ್ಕೊಡ್ರಿ. ನಾವು ಮೀಸಲಾಗಿಯೂ ಮೆಚ್ಚುಗೆ ಆದಂತಹ ಸಜೀವ ಯಜ್ಞವಾಗಿ ಪಡಬೇಕಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಈ ಪ್ರಥಮ ಫಲಗಳಾಗಿ ಆತನಿಗೆ ಸಮರ್ಪಣೆ ಮಾಡಿಕೊಂಡಿರೋ ನಿಮಿತ್ತವಾಗಿ ನಾವು ಕೂಡ ಸಜೀವ ಯಜ್ಞಗಳಾಗಿ ಆತನಿಗೆ ಸಮರ್ಪಿಸುವಂತವರಾಗಿದ್ದೇವೆ ಎಂಬತಕ್ಕಂಥ ಅಂಶವನ್ನ ನೋಡ್ತೇವೆ. 3ನೇ ಅಂಶ,
ಈ ಪ್ರಥಮ ಫಲವು ಬರಲಿರುವಂತ ಪೂರ್ಣ ಸುಗ್ಗಿಯ ಕಾಲ. ಪ್ರಥಮ ಫಲ ಅನ್ನೋದು ಕೊಯ್ಲಿಗೆ ಇರುವಂತದ್ದು ಮುಂದಿನ ನಡೆಯುವಂತ ಸುಗ್ಗಿ. ಆ ಸುಗ್ಗಿಯ ಕಾಲದ ಆ ಒಂದು ಮುಂಗಡವಾಗಿ ಈ ಪ್ರಥಮ ಫಲವನ್ನ ನಾವು ಪ್ರತ್ಯೇಕಿಸಲ್ಪಡ್ತೇವೆ. ಹಾಗಾಗಿ ಈ ಪತ್ರಿಕೆಯನ್ನ ಓದುವಂತ ವಿಶ್ವಾಸಿಗಳು ಕ್ರಿಸ್ತನ ಸುಗ್ಗಿಯಲ್ಲಿ ಪ್ರಥಮ ದಾನದ ಶಿವುಡುಗಳಾಗಿದ್ದಾರೆ. ಇತರರು ನಂತರದಲ್ಲಿ ಈ ಒಂದು ಪ್ರಥಮ ಫಲದಿಂದ ವಿಶ್ವಾಸಿಗಳ ಜೊತೆಯಲ್ಲಿ ಇತರರು ಕೂಡ ಕೂಡಿ ಬರುವಂತವರು, ಸೇರಿ ಬರುವಂತವರು ಆಗಿದ್ದಾರೆ. ಹಾಗಾಗಿ ಪ್ರಿಯರೇ, ಹೊಸ ಸೃಷ್ಟಿಯ ಫಲವನ್ನ ಪ್ರಕಟಿಸಲು ಮಾದರಿಯಾಗಿ, ಅಂದ್ರೆ ಪ್ರತಿಯೊಬ್ಬ ವಿಶ್ವಾಸಿಯು ಹೊಸ ಸೃಷ್ಟಿಯ ಫಲವನ್ನ ಪ್ರಕಟಿಸಲು ಮಾದರಿಯಾಗಿ ಇಡಲ್ಪಟ್ಟಿದ್ದೇವೆ. ಸೊ ಹಾಗಾಗಿ ನಾವು ಪ್ರಥಮ ಫಲವಾಗಿ ನಾವು ಇಟ್ಟಿದ್ದೇವೆ ಎಂಬುದಾಗಿ ಹೇಳುವುದಾದ್ರೆ, ನಾವು ಏನಕ್ಕೋಸ್ಕರ ಇಲ್ಲಿ ದೇವರಿಂದ ಹುಟ್ಟಿದ್ದೇವೆ, ಪ್ರಥಮ ಫಲಗಳಾಗಿದ್ದೇವೆ ಎಂಬುದಾಗಿ ನೋಡುವಾಗ, ಹೊಸ ಸೃಷ್ಟಿಯ ಫಲವನ್ನ ಪ್ರಕಟಿಸಲು, ಹೊಸ ಸೃಷ್ಟಿಯನ್ನ ಪ್ರಕಟಿಸಲು ಮಾದರಿಯಾಗಿ ಇಡಲ್ಪಟ್ಟಿದ್ದೇವೆ. ಸೊ ನಂತರದಲ್ಲಿ ನಾವೆಲ್ಲರೂ ಕೂಡ ಆ ರೀತಿಯಲ್ಲಿ ಇಡಲ್ಪಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ರೋಮಾಪುರದವರ ಬರೆದ ಪತ್ರಿಕೆ 9ನೇ ಅಧ್ಯಾಯ 19ರಿಂದ 23ನೇ ವಚನದಲ್ಲಿ ನೀವು ಓದುವಂತ ಸಂದರ್ಭದಲ್ಲಿ, ಈ ಒಂದು ಸುಗ್ಗಿಯ ಸಂದರ್ಭದಲ್ಲಿ ಎಲ್ಲಾ ಜನರು ಒಟ್ಟಾಗಿ ಯಾವ ಪ್ರಥಮ ಫಲದಂತಾಗಿ ವಿಶ್ವಾಸಿಗಳು ಆರಿಸಲ್ಪಟ್ಟಿದ್ದಾರೋ ಅವರ ಜೊತೆಯಲ್ಲಿ ಇನ್ನೂ ಅನೇಕರು ಇತರರಿಂದಲೂ ಅದು ತುಂಬಿಸಲ್ಪಡುವಂತದ್ದಾಗಿದೆ. ಸೊ ಹೀಗಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಭೂಮಿಯನ್ನ ಆಳಲಿಕ್ಕೆ ಬರುವಾಗ ಅದು ಸಂಪೂರ್ಣ ಸುಗ್ಗಿ ಆಗುವಂತ ಒಂದು ಕಾರ್ಯವಾಗಿದೆ. ತದನಂತರ ನೋಡುವಂಥದ್ದು ಇಡೀ ವಿಶ್ವವು, ಇಡೀ ಲೋಕವು 1000 ವರ್ಷದ ಆಡಳಿತದಲ್ಲಿ ಕ್ರಿಸ್ತನಿಗೆ ವಿಧೇಯರಾಗಿ ಒಳಗಾಗುವ ಪ್ರಕಾರವೇ ಅವರು ಕ್ರಿಸ್ತನಿಗೆ ಒಳಪಟ್ಟಿರುವಂತವರು ಆಗಿರ್ತಾರೆ ಎಂಬುದನ್ನ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗ 1ನೇ ಶತಮಾನದಲ್ಲಿ ಯಾಕೋಬನ 12 ಕುಲದ ಇಸ್ರಾಯೇಲರಿಗೆ ಬರೆಯುವಂತಹ ಪತ್ರಿಕೆ ಆಗಿದ್ದಾಗಿ ಕೂಡ ಇಂದಿನ ಕ್ರೈಸ್ತರಿಗೂ ಕೂಡ ಅದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಾಕ್ಯ ಭಾಗ ಎಂಬುದಾಗಿ ನಾವು ನೋಡ್ತೇವೆ. ಅಫ್ಕೋರ್ಸ್ 1ನೇ ಶತಮಾನದ ಕ್ರೈಸ್ತರಿಗೆ ಸೂಚಿಸಿದಾದ್ರೂ ಯೇಸು ಕ್ರಿಸ್ತನನ್ನ ಗೌರವಿಸುವವರೆಲ್ಲರಿಗೂ ಕೂಡ ಈ ವಾಕ್ಯವು ಅನ್ವಯವಾಗ್ತದೆ. ನನ್ನ ಪ್ರಿಯವಾದವ್ರೆ, ಈ ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ಮನುಷ್ಯರೊಳಗೆ ಕ್ರೈಸ್ತರು ದೇವರಿಗೆ ಅರ್ಪಿಸಲ್ಪಟ್ಟಿರುವಂತಹ ಪ್ರಥಮ ಫಲಗಳು, ಇದನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ಪ್ರತಿಯೊಬ್ಬ ವಿಶ್ವಾಸಿಯು, ನನ್ನ ಪ್ರಿಯವಾದವರೇ, ಈ ವಾಕ್ಯವನ್ನ ಹೇಳುವಂತವನಾಗ್ಲಿ, ವಾಕ್ಯಗಳನ್ನ ಕೇಳುವಂತ ನೀವೆಲ್ಲರೂ ಏನಾಗಿದೆ ಎಂಬುದಾಗಿ ನೋಡುವಾಗ ಪ್ರಥಮ ಫಲಗಳಾಗಿದ್ದೇವೆ. ಸೊ ಹಾಗಾಗಿ ಈ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಹೇಳುವಂತ ಒಂದು ಮಾತೇನೆಂದ್ರೆ, ಆತನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಲಾಗಿ ಉದ್ದೇಶನೆ ಎಂಬುದಾಗಿ ನೋಡುವಾಗ ಆತನ ಸುಚಿತ್ತ ನಾವು ಪ್ರಥಮ ಫಲವಾಗಿರಬೇಕೆಂಬುದೇ, ನಾವು ಪ್ರಥಮ ಫಲವಾಗಿ ಆತನಿಗೆ ಅರ್ಪಿಸಲ್ಪಡಬೇಕೆಂಬುದೇ. ಇಡೀ ಮನುಷ್ಯರೊಳಗೆ, ಇಡೀ ಲೋಕದೊಳಗೆ ನಾವು ದೇವರಿಗೆ ಅರ್ಪಿಸಲ್ಪಟ್ಟಿರುವಂತಹ ಪ್ರಥಮ ಫಲಗಳಾಗಿದ್ದೇವೆ. ಯಾವ ರೀತಿಯಲ್ಲಿ ಆ ಪ್ರಥಮ ಫಲವು ಅದು ಬೆಳೆಯುವ ಅತ್ಯುತ್ತಮವಾದ ಭಾಗದಂತೆ ಹೇಗೆ ಇರಬೇಕಾಗಿರ್ತದೆ, ಆ ರೀತಿಯಲ್ಲಿ ವಿಶೇಷವಾದಂತ ಕಾಣಿಕೆಯಾಗಿ ದೇವರಿಗೆ ಮೆಚ್ಚುಗೆ ಆದಂತ ರೀತಿಯಲ್ಲಿ ಅಂತ ಒಂದು ಪ್ರಥಮ ಫಲಗಳು ನಾವಾಗಿದ್ದೇವೆ. ನನ್ನ ಪ್ರಿಯವಾದವ್ರೆ, ಈ ಮಾತುಗಳನ್ನ ನಾವು ಅವಲೋಕನ ಮಾಡುವಾಗ, ದೇವರ ಶುಚಿತ್ವ ಏನೆಂಬುದನ್ನು ನೋಡುವಾಗ, ದೇವರು ತನ್ನ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಿದ್ದಾನೆ. ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ನಾವು ಆತನಿಂದಲೇ ಹುಟ್ಟಿದವರಾಗಿದ್ದೇವೆ. ಆತನಿಂದಲೇ ಹುಟ್ಟಿದವರಾಗಿರುವಂತ ನಾವುಗಳು ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿರ್ತಕ್ಕಂಥ ನಾವು ನೂತನ ಸೃಷ್ಟಿಗಳಾಗಿ ದೇವರ ವಾಕ್ಯದ ಮೂಲಕವಾಗಿ, ಆ ಸಾಧನದ ಮೂಲಕ, ಅಂದ್ರೆ ದೇವರ ವಾಕ್ಯದ ಅಂದ್ರೆ ಸತ್ಯವೇದದ ಆ ಸಾಧನದ ಮೂಲಕವಾಗಿ ನಾವು ಹೊಸ ಜನ್ಮವನ್ನ ಹೊಂದಿದವರಾಗಿದ್ದೇವೆ. ಸೊ ಹಾಗಾಗಿ ನಾವು ದೇವರ ಸುಚಿತ್ತಕ್ಕನುಸಾರವಾಗಿ, ನೋಡಿ, ನಿಮ್ಮ ಚಿತ್ತವ ಅದಂತೆ ಯಾವುದೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರು ತನ್ನ ಸುಚಿತ್ತದ ಮೇರೆಗೆ ಈ ಲೋಕದಿಂದ ನಮ್ಮನ್ನ ಕರೆದನು,
ಆರಿಸಲ್ಪಟ್ಟನು, ಪ್ರತ್ಯೇಕಿಸಲ್ಪಟ್ಟನು, ತನ್ನ ಮರಣ ಮೂನಿಡುವಿಕೆ ಪುನರುತ್ಥಾನದಲ್ಲಿ ನಮ್ಮನ್ನ ಪಾಲ್ಗೊಳ್ಳುವಂತವರಾಗಿ ಆ ಪ್ರಥಮ ಪುನರುತ್ಥಾನದಲ್ಲಿ ಆತನು ಆ ಪುನರುತ್ಥಾನ ಹೊಂದಿದಂತ ಪ್ರಕಾರವೇ ನಾವು ಕೂಡ ಆತನ ಪುನರುತ್ಥಾನದಲ್ಲಿ ನಾವು ಪ್ರಥಮ ಫಲಗಳಾಗಿ ಕಂಡು ಬಂದಿದ್ದೇವೆ. ಹಾಗಾಗಿ ಪ್ರಥಮ ಫಲಗಳಾಗಿ ಕಂಡು ಬಂದಿರತಕ್ಕಂತ ನಾನು ಮತ್ತೆ ನಾವು ದೇವರಿಗೆ, ನಾವು ವಾಕ್ಯದಲ್ಲಿ ಓದ್ತೇವೆ, ನೀವು ಅಮೂಲ್ಯರು, ಮಾನ್ಯರು, ಪ್ರಿಯರು ಎಂಬುದಾಗಿ ಓದ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಪ್ರಿಯ ಪ್ರಥಮ ಫಲಗಳೇ, ನನ್ನ ಪ್ರಿಯ ದೇವರಿಂದ ಹುಟ್ಟಿದಂತಹ ಪ್ರಥಮ ಫಲಗಳೇ, ಮನುಷ್ಯರೊಳಗಿಂದ ಪ್ರತ್ಯೇಕಿಸಲ್ಪಟ್ಟಂತಹ ಪ್ರಥಮ ಫಲಗಳೇ, ನೀವು ಅಮೂಲ್ಯವಾದವರು, ನೀವು ಮಾನ್ಯವಾದವರು, ನೀವು ಅತ್ಯುತ್ತಮವಾದವರು, ನೀವು ಮೀಸಲಾದವರು, ದೇವರನ್ನ ಮಹಿಮೆಪಡಿಸುವಂತವರು, ದೇವರನ್ನ ಘನಪಡಿಸುವಂತವರು. ಬೇರೆ ವಾಕ್ಯ ಈ ಸತ್ಯ ಮಾತುಗಳನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಮನುಷ್ಯರೊಳಗೆ ನಾವು ಕ್ರೈಸ್ತರಾಗಿ, ವಿಶ್ವಾಸಿಗಳಾಗಿ ದೇವರಿಂದ ಆರಿಸಲ್ಪಟ್ಟಿರ್ತಕ್ಕಂಥದ್ದು, ನಾವು ದೇವರಿಗೆ ಅರ್ಪಿಸಲ್ಪಟ್ಟವರು. ನಾವು ಆಲೋಚನೆ ಮಾಡೋಣ, ನನ್ನ ಕ್ರಿಸ್ತಿಯ ಜೀವಿತ ಯಾರಿಗಾಗಿ ನಾವು ಸಮರ್ಪಿಸಿಕೊಳ್ತಾ ಇದ್ದೇವೆ, ಯಾರಿಗೋಸ್ಕರ ಅರ್ಪಿಸಲ್ಪಡ್ತಾ ಇದ್ದೇವೆ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ದೇವರಿಗೆ ಅರ್ಪಿಸಲ್ಪಟ್ಟವರಾಗಿ ಆತನಿಗೆ ಮಾನ್ಯವನ್ನ ತರುವಂತ ಅಥವಾ ಅತ್ಯುತ್ತಮವಾದಂತ, ಮೀಸಲಾದಂತ, ಮೆಚ್ಚುಗೆಯಾದಂತ ಸಜೀವ ಯಜ್ಞಗಳಾಗಿ ನಾವು ಕಂಡು ಬಂದಿದ್ದೇವ. ನನ್ನ ಪ್ರಿಯವಾದರೆ ಆತನು ತನ್ನ ಶುಚಿತ್ವದ ಪ್ರಕಾರವಾಗಿ ನಮ್ಮನ್ನ ಪ್ರಥಮ ಫಲದಂತೆ ಆರಿಸಿಕೊಂಡಿದ್ದಾನೆ. ಹಾಗಾದ್ರೆ ಈ ಪ್ರಥಮ ಫಲವು ಹೇಗಿರಬೇಕೆಂಬತಕ್ಕಂಥ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇರೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಕಂಡುಕೊಳ್ಬೇಕಾಗಿತ್ತು, ನಾವು ಪ್ರಥಮ ಫಲಗಳಾಗಿದ್ದೇವೆ. ದೇವರಿಗೆ ಮೆಚ್ಚುಗೆ ಆದಂತ ಸಮರ್ಪಿಸಬೇಕಾದಂತ ಕಾಣಿಕೆನ ನಾವು ಸಮರ್ಪಿಸುವಂತವರಾಗಿರಬೇಕೆಂಬತಕ್ಕಂಥ ಸತ್ಯವನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಹೇಗೋ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಈ ದೇವರ ಶುಚಿತ್ವದ ಪ್ರಕಾರ ದೇವನ ಪ್ರಥಮ ಫಲಗಳಾಗಿ ನಾವಿದ್ದೇವೆ. ದೇವರು ನಮ್ಮನ್ನ ಆ ರೀತಿಯಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದಾನೆ. ನಾವು ಆ ರೀತಿಯಲ್ಲಿ ಆತನನ್ನು ಘನಪಡಿಸುವಂತ ರೀತಿಯಲ್ಲಿ ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಆತನನ್ನು ಘನಪಡಿಸೋಣ. ಈಗಾಗ್ಲಿಕ್ಕಾಗುವಂತೆ ದೇವರು ನಮ್ಮನ್ನ ಆಶೀರ್ವದಿಸಲಿ. ಹೇಗೋ ನನ್ನ